ಚೆನ್ನಾಗಿತ್ತು. ಆ, ಸ್ನೇಹಿತರೆ, ಇವತ್ತು 16 ಜನವರಿ 2025. ಇವತ್ತಿನ ಒಂದು 2 ತಾಸಿನ ನಮ್ಮ ಕ್ಲಾಸ್ ಫೀಡ್ಬ್ಯಾಕ್ ಹೇಗಿತ್ತು ಅಂತ ಒಬ್ಬೊಬ್ಬರೇ ಮಾತಾಡಿ. ಮೊದಲನೇದಾಗಿ ಮಾಲತಿ, ಒಬ್ಬೊಬ್ಬರೇ ನಂತರ ಮಾತಾಡೋಣ. ಸರ್, ಇವತ್ತಿನ 3 ಟಾಪಿಕ್ ತುಂಬಾ ಚೆನ್ನಾಗಿತ್ತು. ನೈಜ ಸಂತೋಷ ಹಾಗೂ ತೋರಿಕೆಯ ಸಂತೋಷ. ಈಗ ಈ ಒಂದು ಆ ತಾಂತ್ರಿಕ ಒಂದು ಯುಗದಲ್ಲಿ ನೈಜ ಸಂತೋಷಕ್ಕಿಂತ ಈ ತೋರಿಕೆಯ ಸಂತೋಷನೇ ಜನ ತೋರಿಸ್ಕೊಳ್ತಾ ಇದ್ದಾರೆ ಅನ್ಸುತ್ತೆ. ಅಂದ್ರೆ ತಮಗೋಸ್ಕರ ಬದುಕೋದು, ತಮ್ಮ ಸುಖಕ್ಕಾಗಿ ಬದುಕೋಕ್ ಬಿಟ್ಟು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬೇರೆಯವ್ರಿಗಾಗಿ ಬದುಕುವಂತದ್ದು, ಬೇರೆಯವ್ರಿಗಾಗಿ ಡ್ರೆಸ್ ಮಾಡ್ಕೊಳ್ಳುವಂತದ್ದು, ಎಲ್ಲವನ್ನೂ ಬೇರೆಯವ್ರಿಗೆ ಒಂದು ಸಂತೃಪ್ತಿ ಪಡಿಸೋದ್ರಲ್ಲೇ ಹೋಗ್ತಾ ಇದೆ ಅಂತ ಅನ್ಸ್ತಾ ಇದೆ. ಮತ್ತೆ ನೀವೆಷ್ಟು ಒಳ್ಳೆಯವರು ಅಂತ ನಾವು ಪ್ರಶ್ನೆಯನ್ನ ಮಾಡ್ಕೊಂಡಾಗ ಇತರರಲ್ಲಿ ನಾವು ತುಲನೆ ಮಾಡಕ್ ಆಗೋದಿಲ್ಲ ಎಷ್ಟು ಒಳ್ಳೆಯವರು ಅನ್ನುವಂಥದ್ದು. ಅದು ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಅನ್ನೋ ವಿಚಾರ ತುಂಬಾ ಚೆನ್ನಾಗಿತ್ತು. ಮತ್ತು ಕಷ್ಟಗಳನ್ನ ಇಷ್ಟಪಡಿ. ನಾವು ಜೀವನದಲ್ಲಿ ಹೆಚ್ಚು ಮುಂದುವರಿಬೇಕು, ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು, ಸಾಧಕರಾಗ್ಬೇಕು ಅಂದಾಗ ನಾವು ಕಷ್ಟಗಳನ್ನ ಇಷ್ಟಪಟ್ಟಾಗ ಸಾಧಕರಾಗ್ಬೋದು ಅನ್ನುವಂತ ವಿಚಾರ. 3 ವಿಚಾರಗಳು ತುಂಬಾ ಚೆನ್ನಾಗಿತ್ತು. ಜೊತೆಗೆ ಲೈವ್ ಕಾರ್ಯಕ್ರಮದ ಒಂದು ವಿಚಾರನೂ ತುಂಬಾ ಚೆನ್ನಾಗಿತ್ತು. ಸಂವಹನದ ಸಂಮೋಹನ ಸಂಮೋಹನ ಸಂವಹನದ ಸಂಮೋಹನ ಅಂತ. ಯಾವ ರೀತಿ ಸಂವಹನದಿಂದ, ಮಾತುಗಾರಿಕೆಯಿಂದ ಇನ್ನೊಬ್ಬರನ್ನ ಯಾವ ರೀತಿ ಸಂಮೋಹನಕ್ಕೆ ಒಳಪಡಿಸುವಂತದ್ದು, ಇನ್ನೊಬ್ಬರ ಅಭಿಮಾನವನ್ನ ಯಾವ ರೀತಿ ಗಳಿಸ್ಕೊಳ್ಳುವಂತ ವಿಚಾರವಾಗಿ ಲೈವ್ ಪ್ರೋಗ್ರಾಮ್ದು ತುಂಬಾ ಚೆನ್ನಾಗಿತ್ತು. ನಮ್ಮ ಒಂದು ಆನ್ಲೈನ್ ನ ಎಲ್ಲಾ ಒಂದು ಸ್ನೇಹಿತರು ನೈಜ ಸಂತೋಷ ಮತ್ತು ತೋರಿಕೆಯ ಸಂತೋಷ, ನೀವೆಷ್ಟು ಒಳ್ಳೆಯವರು, ಕಷ್ಟಗಳನ್ನ ಇಷ್ಟಪಡಿ, ಈ 3 ಶೀರ್ಷಿಕೆಗಳಿಗೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ತುಂಬಾ ಚೆನ್ನಾಗಿ ವ್ಯಕ್ತಪಡಿಸಿದ್ರು. ನನಗೂ ಈ 3 ಟಾಪಿಕ್ಸ್ ತುಂಬಾ ಇಷ್ಟ ಆಯ್ತು ಸರ್. ಥ್ಯಾಂಕ್ ಯು ಸರ್. ಓಕೆ, ಗುಡ್. ನೆಕ್ಸ್ಟ್ ಯಾರು ಮಾತಾಡ್ತೀರಿ? ನೇತ್ರಾವತಿ. ನಮಸ್ತೆ ಸರ್. ಇವತ್ತಿನ ವಿಷಯ ಯಾವ ತರ ಇತ್ತಂದ್ರ ನಾವ್ ಸ್ಕೂಲ್ ಒಳಗ ನಾವ್ ಯಾವ ತರ ಸರ್ ಟೀಚ್ ಮಾಡ್ತಿರ್ತಾರ, ನಾವ್ ಹೆಂಗ ಆಲಿಸ್ತೀವಿ, ಹೆಂಗ್ ಕಲಿಕೆಯನ್ನು ನಮ್ ಗುಣಮಟ್ಟವನ್ನ ಹೆಂಗ್ ಹೆಚ್ಚು ಮಾಡ್ಕೋತೀವಿ, ಅದೇ ತರ ನಮ್ಗ ಮೋಟಿವೇಶನ್ ಮಾಡಾಕು ಯಾವ್ಯಾವ ತರ ಟೀಚರ್ಸ್ ಕರೆಸ್ತಾರಲ್ಲ ಆ ತರ ನಮ್ ಭರತ್ ಚಂದ್ರ ಸರ್ ಬಂದ್ರು. ತುಂಬಾ ಮೋಟಿವೇಶನ್ ಮಾಡಿದ್ರು. ತುಂಬಾ ಖುಷಿ ಅನಿಸ್ತದ ಸರ್. ಒಬ್ಬೊಬ್ರದ್ದು ವ್ಯಕ್ತಿತ್ವ ಎಂತದ್ದು ಅಂತ ಅನ್ನೋದು ಬಾಳ ತಿಳಿತದ. ಮತ್ತೆ ಪ್ರತಿಯೊಬ್ರು ಈ ತರ ಬರ್ಬೇಕಾದ್ರಂದ್ರ ಒಂದು ಇದು ಇರ್ತದ ಸರ್. ಯಾವುದೇ ಅಲ್ಲಿ ಸಡನ್ ಆಗಿ ಆಗಿರೋದಿಲ್ಲ. ಕ್ರಮೇಣವಾಗಿ ಹಂತ ಹಂತವಾಗಿ ಒಂದು ಬೆಳೆದು ಬಂದಿರ್ತಾರ ಅನ್ನೋದು ಒಂದು ಇದು ತಿಳಿತಿರ್ತದ. ಧನ್ಯವಾದಗಳು ಸರ್. ಓಕೆ, ನಿರಂಜನ್ ಗೌಡ್ರೆ. ಸರ್, ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ. ಬಹಳ ಅಪ್ಡೇಟ್ ಆಗಿ, ಯಾಕಂದ್ರೆ ಬಹಳ ದಿನ ಆದ್ಮೇಲೆ ಜೂಮ್ ಪ್ಲಾಟ್ಫಾರ್ಮ್ಗೆ ತುಂಬಾ ಚೆನ್ನಾಗಿತ್ತು. ಆಮೇಲೆ ಇಲ್ಲಿ ಪಾರ್ಟಿಸಿಪೆಂಟ್ಸ್ ಮಾಡ್ರೇಟ್ ಮಾಡೋದು ಎಲ್ಲ ಒಂದು ಸಿಸ್ಟಮ್ ಚೇಂಜ್ ಆಗಿದೆ, ಅಪ್ಡೇಟ್ ಆಗಿದೆ. ತುಂಬಾ ಖುಷಿ ಆಗ್ತಾ ಇದೆ. ಅಪ್ಡೇಟೆಡ್ ಪ್ಲಾಟ್ಫಾರ್ಮ್ ಮತ್ತೆ ನಾನು ಜಾಯ್ನ್ ಆಗಿರೋದು. ವಿಷಯಗಳು 3 ಏನು ಲೈಫ್, 3 ವಿಷಯಗಳು ಇವತ್ತು ಟಾಪಿಕ್ ಡಿಸ್ಕಸ್ ಮಾಡಿದ್ವಲ್ಲ, ಆ ಬಹಳ ಕ್ರಿಯೇಟಿವೇಟ್ ಆಗಿತ್ತು. ಎಲ್ಲ ಮನುಷ್ಯನಿಗೆ ಕ್ರಿಯೇಟಿವಿಟಿ ಬರಬೇಕು. ನಮ್ಗೆ ಎಲ್ಲ ಹೋದಾಗ ಏನು ನೆನಪು ಬರಲ್ಲ. ಈ ತರ ನಾವು ಅಭ್ಯಾಸ ಮಾಡ್ಕೊಂಡ್ರೆ ಅಂತ ವಿಷಯಗಳನ್ನ ಬೇಕಾದ್ರೆ ನಾವು ಸಾಲ್ವ್ ಮಾಡಬಹುದು. ಬೇಗ ಉಪಾಯಗಳು ನಮ್ಗೆ ಅರಿವಿಲ್ಲದಂತೆ ನಮ್ಗೆ ಬರ್ತಾ ಇರ್ತವೆ. ಆಮೇಲೆ ನೆಕ್ಸ್ಟ್ ಇದು ಸಂವಹನ ಸಂಮೋಹಿನಿ ಕರೆಕ್ಟ್, ನಿಜ ಅದು. ಯಾಕಂದ್ರೆ ಮಾತಿಗೆ ಎಂತ ಶಕ್ತಿ ಇದೆ ಅಂದ್ರೆ ಎಂತರ್ನು ಮೋಡಿ ಮಾಡ್ಬಿಡ್ಬೋದು, ಎಂತರ್ನು ಏನ್ ಬೇಕಾದ್ರೂ ಮಾಡ್ಬೋದು. ಮಾತಿದ್ದ ಏನ್ ಬೇಕಾದ್ರೂ ಸಾಧಿಸ್ಬೋದು. ನಾವ್ ಯಾವ್ದ್ರಿಂದ ಸಾಧಿಸೋದು, ಮಾತಿದ್ದ ಸಾಧಿಸ್ಬೋದು ಅನ್ನೋದು ಬಹಳ ಅರ್ಥಪೂರ್ಣವಾಗಿ ವಿಸ್ತೃತವಾಗಿ ಚರ್ಚೆ ಮಾಡಲಾಯ್ತು. ಅದೇ ಈ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ ಆದಂತ ಭರತ್ ಚಂದ್ರ ಸರ್ ಕರ್ಸಿ ಮಾತಾಡ್ಸಿದ್ ತುಂಬಾ ನೀವ್ ಹೇಳ್ದಾಗ ಅವ್ರಿಗೆ 50 ವರ್ಷ ಎಕ್ಸ್ಪೀರಿಯನ್ಸ್, ಅದೆಲ್ಲೂ ಹೋಗಲ್ಲ ಹಂಗೆಲ್ಲ ಕರೆದ್ರೆ. ಇವತ್ತೇ ನಿಮ್ ಮೇಲೆ ಪ್ರೀತಿ ಪಟ್ಟು ಬಂದು ನಾಳೆ ಒಳ್ಳೆ ಮಾತಾಡಿದ್ರು, ಅವರೆಲ್ಲ ವಿಷಯ ಎಲ್ಲ ಹೇಳಿದ್ರು. ಆಮೇಲೆ ಈ ಕಾರ್ಯಕ್ರಮ ಅವ್ರ ಮುಂಚೆ ಮಾಡಿದ್ರು ಯಾಕೆ ಬಿಟ್ಟೆ ಅಂತಲೂ ಹೇಳಿದ್ರು. ಯಾಕಂದ್ರೆ ಅವ್ರು ಯಾವ ಕಡೆ ಟರ್ನ್ ಆಯ್ತು ಪ್ರಪಂಚ. ಆದ್ರೂ ನೀವು ಏನೋ ಸೊಸೈಟಿ ಒಂದು ಸರ್ವಿಸ್ ಕೊಡ್ಬೇಕು, ನಾ ಬಿಡಬಾರ್ದು. ಇದ್ರಲ್ಲೇ ಏನೋ ಒಂದು ಸರ್ವಿಸ್ ಓರಿಯೆಂಟೆಡ್ ಮೈಂಡ್ ಮಾಡ್ತಿದ್ರೆ ನನ್ಗೆ ನಿಮ್ ಬಗ್ಗೆ ಅಭಿಮಾನ ಜಾಸ್ತಿ. ಯಾಕಂದ್ರೆ ನಿಮ್ಮಂತ ಅವ್ರು ಹೇಳಿದ್ರು 1000 ವರ್ಷ ಅನುಭವ. ನಿಜ ಅದು, 1000 ವರ್ಷನ ಏಜ್ ನಿಮ್ಗೆ ಅಂದ್ರೆ ಅನುಭವದಲ್ಲಿ, ಅನುಭವದಲ್ಲಿ, ಜ್ಞಾನದಲ್ಲಿ, ಮಾತಿನ ಶೈಲಿಯಲ್ಲಿ ಇದೆಲ್ಲ ನೋಡ್ತಾ ಇದ್ರೆ ನಮ್ಗೆ ಅಟ್ರಾಕ್ಷನ್, ಇನ್ವಾಲ್ವ್ಮೆಂಟ್, ನಾವು ಇದೇ ರೀತಿ ಆಗ್ಬೇಕು ಎಂಬುದು ಬಹಳ ಮನಸ್ಸಿಗೆ ಬಂದ್ಬಿಡುತ್ತೆ. ಅದೇ ದಾರಿಯಲ್ಲಿ ನಾವ್ ಇದೀವಿ. ಯಾಕಂದ್ರೆ ನಿಮ್ ಜೊತೆ ಗೂಡಿದ್ರಿಂದ ನಾವು ಸಹ ನಿಮ್ಮನ್ನೇ ಫಾಲೋ ಮಾಡ್ತಾ ಇದೀವಿ, ನಿಮ್ ತರನೇ ಇರ್ಬೇಕು ಅನ್ಸುತ್ತೆ. ಆಮೇಲೆ ನಮಗೆ ಮುಂಚೆ ಈ ಪ್ರಪಂಚಕ್ಕೆ, ಈ
ಪಬ್ಲಿಕ್ ಸ್ಪೀಕಿಂಗ್ ಅಂತ ಮಾತಾಡ್ಬೇಕಂತ ಬಂದದ್ದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಹಳ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು ನನಗೆ. ಯಾಕಂದ್ರೆ ನಮ್ ಬಿಸ್ನೆಸ್ ಅಲ್ಲಿ ನಾನು ಅಲ್ಲಿ ಕಂಡ್ಕೊಂಡಿದ್ದೀನಿ. ಆಮೇಲೆ ಎಲ್ಲೇ ಹೋದ್ರು ಒಂದು ಗೌರವ, ಒಂದು ಒಳ್ಳೆ ಭಾವನೆ ಇದೆ ನಮ್ಮ ಹತ್ರ. ನಕಾರಾತ್ಮಕ ಭಾವನೆಗಳು ಸುಲಭ ಹೋಗಲ್ಲ ಅವು. ಒಳ್ಳೆ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಇದ್ದು ಕಲ್ತಾಗ ಆಟೋಮೆಟಿಕ್ ಆಗಿ ಎಲ್ಲ ನಕಾರಾತ್ಮಕ ಭಾವನೆಗಳು ಹೋಗ್ತವೆ, ರೆಡ್ಯೂಸ್ ಆಗಿ ಒಂದು ಸುಂದರವಾದ ವ್ಯಕ್ತಿ ಆಗ್ಬೇಕು, ಯಾವ ರೀತಿ ರೂಪುಗೊಳ್ಬೇಕಂಬುದು ನಮ್ಗಾಲೆ ಮಂದಟ್ಟಾಗಿದೆ. ಆ ದಾರಿಲಿ ನಡೀತಾ ಇದೆ. ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಎಸ್, ಥ್ಯಾಂಕ್ ಯು ಸರ್. ನಮ್ಮ ಪ್ರಿನ್ಸಿಪಾಲ್ ಹರಿಪ್ರಸಾದ್ ಏನ್ ಹೇಳ್ತಾರೆ? ನಮಸ್ಕಾರ ಸರ್. ಬಹಳ ಚೆನ್ನಾಗಿ ಮೂಡಿ ಬಂತು ಇವತ್ತು ಕಾರ್ಯಕ್ರಮ. ಈ ನಿರಂಜನ್ ಸರ್ ಬಂದಿರುವಂತದ್ದು, ಅವ್ರು ಮಾತಾಡ್ತಿರುವಂತದ್ದು ಬಹಳ ನಮಗೆ ಬಹಳ ಅನುಭವದ ಮಾತು ಅನಿಸ್ತಿತ್ತು. ಇದು ಹೈಲೈಟ್ ಅನಿಸ್ತೇನೆ ಇವತ್ತು ನನಗೆ. ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಭರತ್ ಚಂದ್ರ ಸರ್ ಅವ್ರು ಬಂದಿರುವಂತದ್ದು. ಭರತ್ ಚಂದ್ರ ಸರ್ ಎಲ್ಲೋ ಗೌರಿ ಶಕ್ಕಿ ಸ್ಟುಡಿಯೋಲ್ಲಿ ಒಂದ್ಸತಿ ಅವರು ವಿಡಿಯೋ ನೋಡಿದ್ದೆ. ಇನ್ನೊಂದು ಅವರ ಮುನ್ನುಡಿಯನ್ನು ಓದಿದ್ದೆ, ಸರ್ ಕಳಿಸಿದ್ರು. ಅದರಲ್ಲಿ ಎರಡು ಘಟನೆಗಳು ಮುನ್ನುಡಿಯಲ್ಲಿ ಸೇರಿಸಿದ್ದಾರೆ. ಅದು ಹನುಮಂತ ಸಮುದ್ರ ಹಾರ್ಬೇಕಾ ಸಂದರ್ಭದಲ್ಲಿ ಅವನ ಹಾರಕ್ಕಾಗಲ್ಲ ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ಅದು ಪ್ರೋತ್ಸಾಹ ಕೊಟ್ಟು ಜಾಂಬುವಂತ ಒಂದು ಪ್ರೋತ್ಸಾಹ ಕೊಟ್ಟು ಒಂದು ಸಮುದ್ರ ಹಾರ್ಬೇಕಾ ಹೇಳಿರುವಂತದ್ದು. ಇನ್ನೊಂದು ಘಟನೆ, ನಮ್ ಕೈಲಿ ಆಗಲ್ಲ ಓಡಕ್ಕೆ ಅಂತಕ್ಕಂತ ಹೇಳಿದಂತ ಸಂದರ್ಭದಲ್ಲಿ ಯಾವ್ದೋ ಹುಲಿ ಬರುತ್ತೆ. ಹುಲಿ ಬಂದಂತ ಸಂದರ್ಭದಲ್ಲಿ ಓಡ್ತಾನೆ ಅಂತಂದ್ರೆ ಅಲ್ಲಿ ಎರಡೂ ಘಟನೆಗಳು ಏನ್ ಹೇಳ್ತಾವ ಅಂತಂದ್ರೆ, ನಾವು ನಮ್ಮಲ್ಲಿ ಯಾವ್ದೋ ಒಂದು ಶಕ್ತಿ ಅಡಗಿದೆ, ಅದನ್ನ ಹೊರ ತರುವಂತದ್ದು ಯಾರೋ ಒಬ್ಬ ಮಾರ್ಗದರ್ಶಕರ ಒಂದು ಅವರಲ್ಲಿರುತ್ತೆ ಆ ಶಕ್ತಿ ಅನ್ನೋ ರೀತಿಯಲ್ಲಿ. ಮತ್ತು ಇವತ್ತು ನೈಜ ಸಂತೋಷ ಹಾಗೂ ತೋರಿಕೆ ಸಂತೋಷ, ನೀವೆಷ್ಟು ಒಳ್ಳೆಯವರಾಗಿರುವೆ ಮತ್ತು ಇಷ್ಟಗಳನ್ನಾಗಿಸಿಕೊಳ್ಳಿ ಅಂತಕ್ಕಂಥ ಅಂಶಗಳು ಬಹಳ ಸೊಗಸಾಗಿ, ಸ್ವಾರಸ್ಯಕರವಾಗಿ, ಸಂತೃಪ್ತಿಕರವಾಗಿ, ಎಲ್ಲರೂ ಮೆಚ್ಚುವಂತೆ, ಅವರವರ ರೀತಿಯಲ್ಲಿ ಅವರವರ ಅಭಿಪ್ರಾಯಗಳನ್ನ ಅವರವರ ಮೆಚ್ಚುಗೆ ಪಡುವಂತೆ ಎಲ್ಲರೂ ಮಾತಾಡೋದು ಬಹಳ ಸಂತೋಷ ಆಯ್ತು ನಮಗೆ. ಥ್ಯಾಂಕ್ ಯು ಸರ್. ಎಸ್ ಹರಿಪ್ರಸಾದ್, ಥ್ಯಾಂಕ್ ಯು. ರಮೇಶ್ ಅವ್ರು ಏನ್ ಹೇಳ್ತಾರೆ? ನಮಸ್ತೆ ಸರ್. ನೈಜ ಸಂತೋಷ ಮತ್ತು ತೋರಿಕೆ ಸಂತೋಷ, ಇದರಿಂದ ನಮ್ಗೆ ಏನೇನೋ ಎಫೆಕ್ಟ್ ಆಗ್ತವೆ. ನಾವು ನೈಜವಾಗಿರೋದ್ರಿಂದ ಏನ್ ಅನುಕೂಲ ಇದೆ, ನಾವು ತೋರಿಕೆ ಮಾಡ್ಕೊಂಡು ಹೋದ್ರೆ ನಮ್ ಜೀವನದಲ್ಲಿ ಏನ್ ಎಫೆಕ್ಟ್ ಆಗುತ್ತೆ ಅಂತ ಪ್ರತಿಯೊಬ್ಬರು ಕೂಡ ತಮ್ಮ ಅಭಿಪ್ರಾಯಗಳನ್ನು ಚೆನ್ನಾಗಿ ತಿಳಿಯಪಡಿಸಿದ್ರು ಸರ್. ಮತ್ತೆ ಇವತ್ತಿನ ಇದ್ರಲ್ಲಿ ಭರತ್ ಚಂದ್ರ ಸರ್ ಅವರು ಫೈನಾನ್ಸಿಯಲ್ ಫೀಲ್ಡ್ ಅಲ್ಲಿ ಇರೋರು ಬಂದು ತಮ್ಮ ಅನುಭವಗಳನ್ನ ವ್ಯಕ್ತಪಡಿಸಿದ್ರು ಸರ್. ಶೇರ್ ಮಾರ್ಕೆಟ್ ಬಗ್ಗೆ ಅವರದ್ದು ಕೋರ್ಸ್ ಅನ್ನ ಅಟೆಂಡ್ ಮಾಡಿದ್ರಿಂದ ಅವ್ರು ಹೆಂಗೆ ಟೀಚಿಂಗ್ ಮಾಡ್ತಾರೆ ಅನ್ನೋದು ನನ್ಗೊಂದ್ ಸ್ವಲ್ಪ ಗೊತ್ತಿದೆ ಸರ್ ಅವ್ರ ಬಗ್ಗೆ. ಮತ್ತೆ ಅವರು ಏಂತಕ್ಕೆ ಅವರು ವ್ಯಕ್ತಿತ್ವ ವಿಕಾಸನ ಪಡಿಬೇಕು ಅನ್ನೋದನ್ನೆಲ್ಲ ನಮ್ಗೆ ಚೆನ್ನಾಗಿ ತಿಳಿಪಡಿಸಿದ್ರು ಸರ್. ಅದಲ್ದನೆ ಮತ್ತೆ ನಾವು ಖುಷಿಯಾಗಿ ಇರ್ಬೇಕು ಅಂದ್ರೆ ಏನ್ ಅವಶ್ಯಕತೆ ಇದೆ, ಕಷ್ಟಗಳು ನಮ್ ಲೈಫಲ್ಲಿ ಏನ್ ಬರ್ತವೆ, ಕಷ್ಟಗಳನ್ನ ಎದುರಿಸೋದ್ರಿಂದ ನಮ್ಗೆ ಏನೇನ್ ಬೆನಿಫಿಟ್ ಆಗುತ್ತೆ ಅನ್ನೋದು ಪ್ರತಿಯೊಂದು ವಿಚಾರನ ನಾವು ತಿಳ್ಕೊಂಡು ಮತ್ತೆ ಭಾಷೆಗಳನ್ನ ನಾವು ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ಅನ್ನೋದು ತಿಳ್ಕೊಂಡು ಸರ್ ಮಾತಿನ ಮೂಲಕ ಅಂತ. ಸ್ವಾಮಿ ವಿವೇಕಾನಂದ ಅಮೆರಿಕದ ಚಿಕಾಗೋದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನ ಸಭೆಯಲ್ಲಿ ಅವರು ಹೇಳಿದಂತ 7 ಮಾತುಗಳು ಜನರನ್ನು ಮಂತ್ರಮುಕ್ತನಾಗಿ ಮಾಡಿ ಅವರು ಅದನ್ನೇ ತದ್ದೇಕ ಚಿತ್ತದಿಂದ ಕೇಳ್ತಾ ಇರ್ತಾರೆ. ಅದ್ರಿಂದ ಗೊತ್ತಾಗುತ್ತೆ ನಮ್ಗೆ ಮಾತಿನ ಪವರ್ ಎಂತದು, ಅದರ ಶಕ್ತಿ ಎಂತದು ಅಂತ. ಅದ್ರಿಂದ ಮಾತಿನ ಮುಖಾಂತರ ಒಬ್ಬರನ್ನು ಸಂವಹನಗೊಳಿಸ್ಬೋದು ಅನ್ನೋದು ಖಾತರಿ ಆಗುತ್ತೆ ಸರ್. ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಓಕೆ, ಎಲ್ಲರೂ ತಮ್ಮ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತುಂಬಾ ಚೆನ್ನಾಗಿ ತಿಳಿಸಿದಿರಿ. ಧನ್ಯವಾದ. ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಬಟನ್ ಆಲ್ ಅಂತ ಐಕಾನ್ ಇರುತ್ತಲ್ಲ ಅದನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, 4-6 ಜನಕ್ಕೆ ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನ ಮರಿಲೇಬೇಡಿ. ಧನ್ಯವಾದ. ನಮಸ್ಕಾರ.